ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಗ್ರ್ಯಾಂಡ್ ಸ್ಯಾರಿಗಳಿಗೆ ಸಿಂಪಲ್ ಆಗಿರೋ ಡಿಸೈನ್ಗಳು ಬೇಕಂತ ಹೇಳಿದರು. ಸೊ ಅದಕ್ಕೋಸ್ಕರ ಈ ಥರ ಡಿಸೈನ್ಗಳನ್ನ ನಾನು ಸೆಲೆಕ್ಟ್ ಮಾಡಿ ವರ್ಕ್ ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಕೂಡ ಬಂತು. ಸೊ ತುಂಬ ಚೆನ್ನಾಗಿರೋ ಗ್ರ್ಯಾಂಡ್ ಸ್ಯಾರಿಗಳಿಗೆ ತುಂಬ ಗ್ರ್ಯಾಂಡಾಗಿ ವರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಅದರಿಂದ ಸಿಂಪಲಾಗಿ ಮಾಡಿಕೊಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಈ ಥರ ಸೆಲೆಕ್ಷನ್ ಮಾಡಿ ವರ್ಕ್ ಮಾಡಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ನೀವು ಕೂಡ ಇದರಲ್ಲಿ ಯಾವ್ದು ಇಷ್ಟ ಡಿಸೈನ್ ಅಂತ ನೋಡಿಬಿಟ್ಟು ಈ ಡಿಸೈನ್ ಸ್ಕ್ರೀನ್ಶಾಟ್ ತೊಗೊಂಡು ವರ್ಕ್ ಮಾಡಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಎದುರುಗಡೆ ಅಂತಲೂ. ಸೊ ಇದಕ್ಕೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ತೊಗೊಂಡೆ, ಪ್ರೈಸ್ ಅಂತ ನೋಡೋಣ. ಸೊ ಇದಕ್ಕೂ ಕೂಡ ನಾನು ಈ ಡಿಸೈನ್ಗೆ ನಾನು 500 ತೊಗೊಂಡಿದ್ದೀನಿ. ಸೊ ಇದು ಕೂಡ ಸಿಂಪಲ್ ಇದೆ. ಗ್ರ್ಯಾಂಡ್ ಸ್ಯಾರಿಗಳಿಗೆ ಈ ಥರ ಸಿಂಪಲ್ಲಾಗಿ ವರ್ಕ್ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಸ್ಕೈ ಬ್ಲೂ ಆ್ಯಂಡ್ ಸಿಲ್ವರ್ ಕಲರಲ್ಲಿ ವರ್ಕ್ ಮಾಡಿರುವಂಥದ್ದು. ಇದಕ್ಕೆ ನಾನು ತೊಗೊಂಡಿರೋದು 500 ರುಪೀಸ್ ತೊಗೊಂಡಿದ್ದೀನಿ. ಸೊ ಈ ಥರ ಬುಟ್ಟಗಳು ಕೂಡ ಸಿಲ್ವರ್ ಕಲರಲ್ಲೇ ಬುಟ್ಟಗಳು ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗೇ ಬಂದಿದೆ ಇದು. ಸೊ ಇದಕ್ಕೇ ದೊಡ್ಡ ಬಾರ್ಡ್ರ್ಗಳಿಗೇ ಸೊ ಮೇಲ್ಗಡೆ ಒಂದು ಲೈನ್ ಹಾಕ್ಬಿಟ್ಟು ಕೆಳಗಡೆ ಬಾರ್ಡರ್ ಕೆಳಗಡೆ ಅಟ್ಯಾಚ್ ಮಾಡಿಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗೆಯೇ ಇದೊಂದು ವರ್ಕ್ ಡಿಸೈನ್ ಕೂಡ, ಇದು ಕೂಡ ಸ್ವಲ್ಪ ಗ್ರ್ಯಾಂಡಾಗಿತ್ತು, ಆದರೆ ಇದು ಸೀರೆ ಸಿಂಪಲ್ ಆಗಿತ್ತು, ಅದರಿಂದ ಸೊ ಈ ಥರ ವರ್ಕ್ ಮಾಡಿಕೊಟ್ಟಿದ್ದೀನಿ. ಇದು ಬ್ಲೂ ಆ್ಯಂಡ್ ಗೋಲ್ಡಲ್ಲೇ ವರ್ಕ್ ಮಾಡಿರುವಂಥದ್ದು. ಇದು ಕೂಡ ಇದಕ್ಕೆ ನಾನು 500 ತೊಗೊಂಡಿದ್ದೀನಿ ಇದಕ್ಕೂ ಕೂಡ. ಸೊ ಇದು ತುಂಬ ಟೈಮ್ ಹಿಡಿತು ಫ್ರೆಂಡ್ಸ್, ಆದರೂ ಕೂಡ ನಾನು ಅಷ್ಟೇ ತೊಗೊಂಡಿದ್ದೀನಿ ಅಮೌಂಟು. ಒಬ್ಬರದ್ದೇ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪನೇ ಕಮ್ಮಿನೇ ತೊಗೋಬೇಕಾಯಿತು. ಸೊ ಇದು ಕೂಡ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು ಫ್ರೆಂಡ್ಸ್, ಇದು ಕೂಡ. ಸೊ ಹಾಗೆಯೇ ನೆಕ್ಸ್ಟು ಪರ್ಪಲ್ ಕಲರ್ ಬ್ಲೌಸ್ಗೆ ಈ ಥರ ಕಾಂಬಿನೇಷನಲ್ಲಿ ವರ್ಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಸ್ಟಿಚಿಂಗ್ ಕೂಡ ಆಗಿದೆ. ಇದಕ್ಕೆ ನಾನು ತೊಗೊಂಡಿರೋ ಪ್ರೈಸಸ್ 450 ತೊಗೊಂಡಿದ್ದೀನಿ, ಆ್ಯಂಡ್ 300 ಅಂದರೆ ಸ್ಟಿಚಿಂಗ್ ತೊಗೊಂಡಿದ್ದೀನಿ 300. ಹಾಗೆಯೇ ಈ ನೆವಿ ಬ್ಲೂ ಓಕೆ, ನೆವಿ ಬ್ಲೂ ಇದಕ್ಕೆ ಈ ಥರ ಸಿಂಪಲ್ ಡಿಸೈನಲ್ಲಿ ವರ್ಕ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ತೊಗೊಂಡಿರುವಂಥ ಪ್ರೈಸಸ್ಸು 350 ಮಾತ್ರ. ಸೊ ಇದು ಸಿಂಪಲ್ ಇದೆಯಲ್ವಾ, ಅದಕ್ಕೋಸ್ಕರ ನಾನು 350 ತೊಗೊಂಡಿದ್ದೀನಿ. ಸೊ ಈ ಥರ ನಾನು ಲೈನ್ ಹಾಕ್ಬಿಟ್ಟು ನಾನು ವರ್ಕ್ ಮಾಡಿಕೊಟ್ಟಿರೋದು. ಸೊ ಈ ಥರ ಬಾರ್ಡರ್ ದೊಡ್ಡ ಬಾರ್ಡರ್ ಇರಬೇಕಾದ್ರೆ ಈ ಥರ ಲೈನ್ ಹಾಕ್ಬಿಟ್ಟು ಇದನ್ನು ಬಾರ್ಡರ್ ಕೆಳಗಡೆ ಅಟ್ಯಾಚ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಬಾರ್ಡರ್ ಮೇಲೆ ತೊಗೊಂಡ್ರೆ ಇದು ಬಾರ್ಡರ್ ಕವರ್ ಆಗಿಬಿಡುತ್ತೆ ತೋಳಿಗೆ, ಅದಕ್ಕೋಸ್ಕರ ನಾನು ಈ ಥರ ತೊಗೊಂಡು ವರ್ಕ್ ಮಾಡಿಕೊಂಡಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು. ಸೊ ಈ ಕಲರೊಂದು ಬ್ಲೂ ಕಲರಲ್ಲಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ವರ್ಕಿಗೆ ನಾನು ತೊಗೊಂಡಿರೋದು 450 ಮಾತ್ರ. ಸೊ ನೋಡಿ, ಇದಂತೂ ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇದಂತೂ ವರ್ಕ್ ಮಾಡಿರುವಂಥದ್ದು. ಇದಕ್ಕೆ ನಾನು ತೊಗೊಂಡದ್ದು 450 ತೊಗೊಂಡಿದ್ದೀನಿ ಅಷ್ಟೇ. ಆದರೆ ತುಂಬ ಟೈಮ್ ಹಿಡಿದು ಕೂಡ, ಆದ್ರೂ ಏನು ಮಾಡೋಕ್ಕಾಗಲ್ಲ, ಒಬ್ಬರದೇ ಕಸ್ಟಮರ್ದು ಬಟ್ಟೆ ಇರುವಾಗ ನಾವು ತೊಗೊಳ್ಳೇಬೇಕಾಗತ್ತೆ. ಸೊ ಇದು ನೋಡಿ ಫ್ರೆಂಡ್ಸ್, ಈ ಕಲರ್ ಬರೀ ಗೋಲ್ಡಲ್ಲೇ ವರ್ಕ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಬಂದಿತ್ತೆ ಮಾತ್ರ. ಸೊ ಇದು ಕೂಡ ಅದೇ ಥರನೇ ಸೇಮ್ ಒಂದು ಲೈನಲ್ಲಿ ವರ್ಕ್ ಮಾಡಿರುವಂಥದ್ದು, ಬಾರ್ಡರ್ ಬಿಟ್ಟು ವರ್ಕ್ ಮಾಡಿರುವಂಥದ್ದು. ತುಂಬ ಚೆನ್ನಾಗೇ ಇತ್ತು. ಸೊ ಇದೊಂದು ಸಿಂಪಲ್ ಡಿಸೈನ್, ಇದು ಕೂಡ ನಾನು 350ಗೆ ಮಾಡಿಕೊಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.